ಗಾಂಧಿಯನ್ನು ಆರಾಧಿಸ್ತಾ ಇದ್ದಂಥವ್ರು ಇವತ್ತು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ನಾನು ಮೊದಲಿಗೆ ಬರಗೂರು ಮೇಸ್ಟ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಬೇಸಿಕ್ಕಾಗಿ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಬಂದಿದ್ರು, ನಂತರ ಬಹುಜನ ಸಮಾಜ ಪಾರ್ಟಿಯಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕಾದ್ರೆ ಗಾಂಧಿಯ ಬಗ್ಗೆ ಸಾಕಷ್ಟು ದೂರ ಇದ್ದಂಥವ್ರು. ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ ಅಂದರೆ ಅದರ ಕ್ರೆಡಿಟ್ ಬರಗೂರು ಮೇಸ್ಟ್ರಿಗೆ ಸೇರಬೇಕು. ಯಾಕಂದರೆ ವೈಚಾರಿಕವಾಗಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಬದುಕಿನಲ್ಲಿ, ಯಾಕಂದರೆ ಜಾತಿಯ ಕ್ರೌರ್ಯಕ್ಕೆ ಒಳಗಾಗಿರ್ತಕ್ಕಂಥ ನಾವುಗಳು, ನಮಗೆ ಬೆಳಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಾಂಧಿ ಅಲ್ಲ ಅಂತ ನಂಬಿದ್ದಂಥವ್ರು. ಆದರೆ ಬರಗೂರು ಮೇಸ್ಟರ ಹತ್ತತ್ರ ಹೋಗ್ತಾನೆ ನಾವು ಎಲ್ಲೋ ಗಾಂಧಿ ಹತ್ತತ್ರ ಬಂದಂಗೆ ಆಗಿದೆ. ಆದ್ರೂ ಇಂಥ ಒಂದು ಸಂದರ್ಭದಲ್ಲಿ ಗಾಂಧಿಯನ್ನು ಆರಾಧಿಸ್ತಾ ಇದ್ದಂಥವ್ರು ಇವತ್ತು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ನಾವು ಯಾವ ಅಂಬೇಡ್ಕರ್ ಅವರನ್ನು ಆರಾಧಿಸ್ತಾ ಇದ್ರಿ, ಅವರ ದಾರಿಯಲ್ಲಿ ನಡೀತಾ ಇದ್ರಿ, ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರಲ್ಲ, ಅದನ್ನು ತಡೆಯುವಂಥ ಸಂದರ್ಭದಲ್ಲಿ ಇವೆಲ್ಲ ನಮಗೆ ಒಂದು ಸೈಡಲ್ಲಿ ಇಟ್ಟು ಅದನ್ನು ತಡೀತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಮೇಷ್ಟ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಅಂದರೆ ಪರ್ಯಾಯವಾದಂಥ ರಾಜಕೀಯ ಶಕ್ತಿಯನ್ನು ಜನಶಕ್ತಿಯಾಗಿ ರೂಪುಗೊಳ್ಳದೇ ಇದ್ದರೆ ತುಂಬ ಕಷ್ಟ ಆಗ್ತದಂತೆ. ಆಮೇಲೆ ನನಗೆ ಇನ್ನೊಂದು ಏನು ಕಾಡೋದು ಅಂದರೆ, ಯುದ್ಧ ಬೇಡ ಬುದ್ಧ ಬೇಕು ಅಂತ ಹೇಳ್ಕೊಂಡು ಬಂದಂಥ ನಾವು ಯಾವತ್ತೂ ಶೋಷಿತ ಸಮುದಾಯಗಳು ದೇಶದ ವಿರುದ್ಧ ನಿಂತಿಲ್ಲ ಅಂತಕ್ಕಂಥ, ಅಥವಾ ಕೋಮು ಭಾವನೆಗಳ ನಾವು ಪ್ರೀತಿ ನಮ್ಮನ್ನು ಯಾರೇ ಹೊಡೀಲಿ, ಯಾರೇ ಸಾಯಿಸಲಿ, ಮುಸಲ್ಮಾನರನ್ನು ಪ್ರೀತಿ ಮಾಡಿದಿರಿ, ಕ್ರೈಸ್ತರನ್ನು ಪ್ರೀತಿ ಮಾಡಿದಿರಿ, ಈ ದೇಶವನ್ನು ಪ್ರೀತಿ ಮಾಡಿದಿರಿ. ಯಾಕಂದರೆ ಬಾಬಾ ಸಾಹೇಬ್ರು ಹೇಳ್ದಂಗೆ ದೇಶ ಮತ್ತು ಜನದ ವಿಚಾರ ಬಂದಾಗ ನನಗೆ ನನ್ನ ಜನಕ್ಕಿಂತ ನನ್ನ ದೇಶ ಇಂಪಾರ್ಟೆಂಟು ಅಂತಾರೆ. ಆದರೆ RSSರು ಈ ದೇಶ ನಮ್ಮದು, ನಾವು ದೇಶಭಕ್ತರು ಅಂತ ಹೇಳ್ತಕ್ಕಂಥವ್ರು ಇವತ್ತು ಕೊಲೆಗಳನ್ನು ಮಾಡ್ತಾಯಿದ್ದಾರೆ. ಗಾಂಧೀಜಿನೂ ಹೊಡೆದಾಕಿದ್ದಾರೆ, ನಮ್ಮನ್ನು ಹೊಡೆದಾಕೋದಕ್ಕೆ ನಿಂತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರನ್ನು ಒಟ್ಟಿಗೆ ಸಾಕ್ತಕ್ಕಂಥ ಅನಿವಾರ್ಯತೆ ಇದೆ. ಸಂವಿಧಾನವನ್ನು, ಈ ದೇಶವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಅಂದ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.